ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5ಗೆ ವೈಶಾಲಿ ತಾಯಿ ಲತಾ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿಜಿಯಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ಹೊರಬಂದ್ರು, ಇದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಹೀಗಂತ ಟಿವಿ5ಗೆ ವೈಶಾಲಿ ತಾಯಿ ಲತಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಿಜಿಗೆ ಮಗಳನ್ನ ಹುಡುಕೊಂಡು ಹೋಗಿದ್ವು. ಆಗ ಓರ್ವ ಯುವಕ ಯುವತಿಯ ರೂಮ್ನಿಂದ ಹೊರ ಬರ್ತಾ ಇದ್ರು. ಅದನ್ನ ನೋಡಿ ಅದರ ಮಾಲೀಕರಿಗೆ ಪ್ರಶ್ನೆಯನ್ನ ಮಾಡಿದ್ವು. ಇದು ನಮ್ಮ ಪಿಜಿ, ಅದೆಲ್ಲ ನಿಮಗೆ ಯಾಕೆ ಅಂತ ಹೇಳಿ ನಮಗೆ ಪ್ರಶ್ನೆಯನ್ನ ಮಾಡಿದ್ರು. ನಮ್ಮ ಮಗಳಿದ್ದ ರೂಮ್ನಲ್ಲಿ ಓರ್ವ ಮುಸ್ಲಿಂ ಯುವತಿ ಕೂಡ ಇದ್ಲು. ಆಕೆ ಜಾತಿ ಎಲ್ಲ ಏನಿದೆ ಅಂತ ಹೇಳಿದ್ಲು. ಮಗಳು ಡ್ರಗ್ಸ್ ಅನ್ನ ತೆಗೆದುಕೊಳ್ತಾ ಇದ್ಲು ಅಂತ ನಮಗೆ ಅನ್ನಿಸ್ಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಟಿವಿ5ಗೆ ವೈಶಾಲಿ ತಾಯಿ ಲತಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಿಜಿಯಲ್ಲಿ ಒಬ್ಬ ಹುಡುಗ ಕೂಡ ಇದ್ದ, ಅದನ್ನ ಕಣ್ಣಾರೆ ಕೂಡ ನೋಡಿದ್ವಿ. ನಮ್ಮ ಮಗಳನ್ನ ಹುಡ್ಕೊಂಡು ನಾವು ಪಿಜಿಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ವಿ. ಆಗ ಮಾಲೀಕರಿಗೆ ಪ್ರಶ್ನೆಯನ್ನ ಮಾಡಿದ್ವಿ. ಅವಾಗ ಅವ್ರು ಹೇಳ್ತಾರೆ, ಇದು ನಮ್ಮ ಪಿಜಿ, ಇದೆಲ್ಲ ನಿಮ್ಗೆ ಯಾಕ್ರೆ ಬೇಕು ಅಂತ ಹೇಳಿ ನಮಗೆ ಪ್ರಶ್ನೆಯನ್ನ ಮಾಡ್ತಾರೆ. ನಮ್ಮ ಮಗಳಿದ್ದಂತಹ ರೂಮ್ನಲ್ಲಿ ಒಬ್ಳು ಮುಸ್ಲಿಂ ಯುವತಿ ಕೂಡ ಇದ್ಲು. ಆಕೆ ಜಾತಿ ಎಲ್ಲ ಏನಿದೆ ಅಂತ ಹೇಳಿದ್ಲು. ಅವಳು ಹೇಳಿದಾಳೆ, ಜಾತಿ ಎಲ್ಲ ಏನಿದೆ ಹೀಗಂತ ಅವಳು ಹೇಳಿದಾಳೆ. ಆಗ ಮಾಲೀಕರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಇದು ನಮ್ಮ ಪಿಜಿ, ಹೇಗ್ ಬೇಕಾದ್ರೂ ಇರ್ತವೆ, ಒಂಥರ ಅಸಡ್ಯವಾದಂತಹ ಒಂದು ಉತ್ತರವನ್ನು ಕೂಡ ಕೊಟ್ಟಿರ್ತಾರೆ. ಮಗಳು ಡ್ರಗ್ಸ್ ತೆಗೆದುಕೊಳ್ತಿದ್ಲು ಅಂತ ಹೇಳಿ ನಮಗೆ ಅನ್ನಿಸ್ಲಿಲ್ಲ ಅಂತ ಹೇಳಿ ವೈಶಾಲಿ ತಾಯಿ ಲತಾ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಹಾಗಾದ್ರೆ ಏನು ನಡೀತಾ ಇದೆ ಪ್ರಕರಣದಲ್ಲಿ? ಹಾಗಾದ್ರೆ ಯಾರು ಮುಚ್ಚಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರ? ಹಾಗಾದ್ರೆ ಅವರೇ ಕೂಡ ನೋಡಿದರೆ ಪಿಜಿಯಿಂದ ಒಟ್ಟಾರೆಯಾಗಿ ಹುಡುಗ ಹುಡುಗಿ ಇಬ್ರು ಕೂಡ ಹೊರಗಡೆ ಬಂದ್ರು ಅಂತ ಹೇಳಿ ಇದನ್ನ ಕಣ್ಣಾರೆ ನಾನೇ ಕಂಡಿದ್ದೇನೆ ಎನ್ನುವಂಥ ಉತ್ತರವನ್ನು ಕೂಡ ಲತಾ ಸ್ಫೋಟಕವಾದಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ಪಿಜಿ ಮಾಲೀಕರಿಂದನೂ ಸಹ ಯಾವುದೇ ಒಂದು ಸರಿಯಾದಂತ ಉತ್ತರ ಕೂಡ ಸಿಗ್ತಾ ಇಲ್ಲ. ಇವರೇ ಮಗಳನ್ನ ಹುಡ್ಕೊಂಡು ಪಿಜಿ ಕಡೆ ಹೋಗಿರ್ತಾರೆ. ಆಗ ಪಿಜಿಯಲ್ಲಿ ಏನಾದ್ರು ಸಿಗಬಹುದಾ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಒಬ್ಳು ಮುಸ್ಲಿಂ ಯುವತಿ ಕೂಡ ಇರ್ತಾಳೆ, ಅದ್ರ ಜೊತೆಗೆ ಹುಡುಗ ಕೂಡ ಇರ್ತಾನೆ. ಆಗ ಕೇಳ್ತಾರೆ, ಇದು ಪಿಜಿ ಅಲ್ವಾ, ಯಾಕೆ ಬಿಟ್ಕೊಂಡಿದ್ದೀರಾ ಅಂತ ಹೇಳಿ ಪೋಷಕರು ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಪಿಜಿ ಮಾಲೀಕರು ಹೇಳ್ತಾರೆ, ಇದು ನಮ್ಮ ಪಿಜಿ, ಹೇಗ್ ಬೇಕಾದ್ರೂ ಇರಬಹುದು ಅಂತ ಹೇಳಿ ಒಂದು ಅಸಡ್ಡತನವಾದಂತಹ ಉತ್ತರವನ್ನ ಕೊಟ್ಟಿರ್ತಾರೆ. ಒಬ್ಬ ಯುವಕ ಯುವತಿ ರೂಮ್ನಿಂದ ಹೊರ ಬರ್ತಾ ಇದ್ರು. ನಾವೇ ಇದನ್ನ ಕಣ್ಣಾರೆಯಾಗಿ ನೋಡಿದ್ದೇವೆ. ಸಾಕಷ್ಟು ಸದ್ದನ್ನ ಮೂಡಿಸ್ತಾ ಇದೆ, ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ, ಅನುಮಾನಕ್ಕೂ ಕೂಡ ದಾರಿಯಾಗಿ ಮಾಡ್ಕೊಡ್ತಾ ಇದೆ. ಹಾಗಾದ್ರೆ ಏನು ನಡೀತಾ ಇದೆ ಈ ಪ್ರಕರಣದಲ್ಲಿ? ಹಾಗಾದ್ರೆ ಪಿಜಿ ಮಾಲೀಕರು ಕೂಡ ಇದರಲ್ಲಿ ಏನಾದ್ರೂ ಶಾಮೀಲಾಗಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ನಮ್ಮ ಮಗಳಿದ್ದಂಥ ರೂಮ್ನಲ್ಲಿ ಓರ್ವ ಮುಸ್ಲಿಂ ಯುವತಿ ಕೂಡ ಇದ್ಲು. ಎತ್ತ ಸಾಕ್ತಾ ಇದೆ ಹಾಗಾದ್ರೆ ಈ ಪ್ರಕರಣ? ಹಾಗಾದ್ರೆ ಒಬ್ಳು ಹೇಳ್ತಾಳೆ, ಆ ಯುವತಿ ಹೇಳ್ತಾಳೆ, ಎಲ್ಲಿದೆ ಮೇಡಮ್, ಎಲ್ಲಿದೆ ಆಂಟಿ ಜಾತಿ ಎಲ್ಲ, ಎಲ್ಲರೂ ಕೂಡ ಒಂದೇ ಅಲ್ವಾ, ಜಾತಿ ಇಲ್ಲ, ಎಲ್ಲರೂ ಕೂಡ ಒಂದೇ, ಅದು ಕರೆಕ್ಟ್ ಆಗಿರುವಂಥ ಮಾತು ಇಲ್ಲ ಅಂತ ಹೇಳ್ತಾ ಇಲ್ಲ. ಜೊತೆಗೆ ಹುಡುಗ ಕೂಡ ಇದ್ನಲ್ಲ, ಪಿಜಿಯಲ್ಲಿ ಅಲೋ ಮಾಡಬಹುದು. ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಗೊಂದಲಗಳನ್ನು ಕೂಡ ಮೂಡಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ನೋಡೀಗ ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5ಗೆ ವೈಶಾಲಿ ತಾಯಿ ಲತಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನೇ ಪಿಜಿಯಲ್ಲಿ ನೋಡಿದ್ದೇನೆ, ಒಟ್ಟಿಗೆ ಹೊರ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ನಿಜಕ್ಕೂ ಕೂಡ ಇದು ಬಹಳ ಶಾಕಿಂಗ್ ಆಗಿದೆ. ಯಾಕಂದ್ರೆ ಈಗ ಯುವತಿ ಪರಾರಿಯಾಗಿರುವಂತಹ ಒಂದು ಪ್ರಕರಣ ಏನಿದೆ, ಇದೇ ಬಹಳ ಅನುಮಾನಾಸ್ಪದವಾಗಿದೆ. ಯಾಕಂದ್ರೆ ಈ ಪೋಷಕರು ಆಕೆಯನ್ನ ಮೀಟ್ ಮಾಡೋದಕ್ಕೆ ವಯನಾಡಿನ ಒಂದು ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭ ಮೊದಲು ಆಕೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ ಮನೆಗೆ ಅಂತ ಹೇಳಿದ ಆಕೆ ಮತ್ತೆ ಒಂದು 5 ನಿಮಿಷದ ಬಳಿಕ ಅವರ ಹತ್ರ ಮಾತನಾಡಿ ನಾನು ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದು. ಈ ಯುವತಿ ಏನಾದರೂ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿದಲ್ಲ ಅನ್ನುವಂಥ ರೀತಿಯ ಅನುಮಾನವನ್ನ ಪೋಷಕರು ಸಹಿತ ಆ ಒಂದು ಹಿಂದೂ ಸಂಘಟನೆಯ ಮುಖಂಡರಿಗೂ ಕೂಡ ಆ ಒಂದು ಅನುಮಾನ ಮೂಡುವಂತೆ ಮಾಡಿದೆ. ಇದರ ಜೊತೆಗೆ ಈಗ ಸ್ವತಃ ಪೋಷಕರೇ ಆ ಪಿಜಿಯ ವಿರುದ್ಧ ಅನುಮಾನ, ಅಂದ್ರೆ ಯಾವಾಗ ಇವರ ಮಗಳು ವೈಶಾಲಿ ನಾಪತ್ತೆ ಆಗ್ತಾಳೋ ಆಗ ತಾಯಿ ಲತಾ ಏನಿದ್ದಾರೆ ಇವರು ಆ ಒಂದು ಪಿಜಿಗೆ ಹೋಗ್ತಾರೆ. ಪಿಜಿಗೆ ಹೋಗುವಂತ ಸಂದರ್ಭದಲ್ಲಿ ಯುವತಿಯರ ಕೊಠಡಿಯಿಂದ ಓರ್ವ ಹುಡುಗ ಹೊರಗಡೆ ಬರ್ತಾನೆ. ನಾರ್ಮಲಿ ಯಾವುದೇ ಲೇಡೀಸ್ ಪಿಜಿಗೂ ಕೂಡ ಯುವಕರಿಗೆ ಅಲೌಡ್ ಇರೋದಿಲ್ಲ, ಆದ್ರೆ ಇಲ್ಲಿ ಯಾಕೆ ಈ ತರ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡಿದ ಸಂದರ್ಭ ಅವರಿಗೆ ಅಲ್ಲಿ ದಬಾಯಿಸುವಂತ ಕೆಲಸವನ್ನ ಕೂಡ ಪಿಜಿ ಅವರು ಮಾಡ್ತಾರೆ. ಇದು ನಮ್ಮ ಪಿಜಿ, ನಿಮ್ಗೇನು ಪ್ರಾಬ್ಲಮ್ ಆಗೋಗಿದ್ದಾರೆ ಇದ್ರೆ ಅನ್ನುವಂಥ ರೀತಿಯಲ್ಲಿ ಅನ್ನುವಂಥ ವಿಚಾರಗಳು ಕೂಡ ನಡೆಯುತ್ತೆ ಅಂತ ಈಗ ಲತಾ ಅವರು ಹೇಳ್ಕೊಂಡಿರುವಂಥದ್ದು. ಅಂದ್ರೆ ಈಗ ಈ ಪೋಷಕರ ಅನುಮಾನ ಏನು ಅಂದ್ರೆ ಈ ಪಿಜಿಯಿಂದಲೇ ಸಮಸ್ಯೆಗಳು ಆರಂಭವಾಗಿದೆ, ಆ ಕಾರಣದಿಂದಲೇ ಆತನ ಪರಿಚಯವಾಗಿ ಆ ಬಳಿಕ ಆಕೆ ಪರಾರಿಯಾಗಿದ್ದಾಳೆ ಅನ್ನುವಂಥ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ ಇದ್ರ ಹಿಂದೆ
SDPI ಇದೆ ಅನ್ನುವಂಥ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮಂಗಳೂರಿನ SDPIಗೂ ಕೇರಳದ SDPIಗೂ ವಿಚಾರದಲ್ಲಿ ಲಿಂಕ್ ಇದೆ, ಅವ್ರ ಮೂಲಕನೇ ಇದು ಆಗಿದೆ ಅನ್ನುವಂಥ ರೀತಿಯ ಬಹಳ ಗಂಭೀರವಾದ ಆರೋಪಗಳನ್ನ ಮಾಡಿದ್ದಾರೆ. ಎಲ್ಲ ಆರೋಪಗಳಿಂದ ಮಂಗಳೂರಿನ PGಗಳು ಪ್ರಮುಖವಾಗಿ ಯುವತಿಯರಿಗೆ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದೇ ಈಗ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ. ಆ ಒಂದು ಲೇಡೀಸ್ PGಯ ಒಳಗಡೆ ಯಾಕೆ ಯುವಕರಿಗೆ ಅಲೌಡ್ ಮಾಡಿದ್ರು ಮತ್ತು ಆಕೆಯ ಗೆಳತಿಯರು ಕೂಡ ಹೇಳಿದ್ರಂತೆ ಈ ತರ ಇದೆಲ್ಲ ಕಾಮನ್ ಆಗಿದೆ, ನಮ್ಗೀಗ ಮೆಚೂರ್ಡ್ ಆಗಿದ್ದೀವಿ, ನಾವೀಗ ಅಡಲ್ಟ್ಗಳು, ನಮ್ಗೆ ಗೊತ್ತಿದೆ ನಾವು ಏನು ಮಾಡ್ತಾ ಇದೀವಿ ಅನ್ನುವಂಥದ್ದು. ಮತ್ತು ನೀವು ಜಾತಿ ಗೀತೆಯನ್ನೆಲ್ಲ ಯಾಕೆ ನೋಡ್ತೀರಾ, ಅವಳು ಹೋಗಿದ್ದಾಳೆ ಅನ್ನುವಂಥ ರೀತಿಯಲ್ಲಿ 9 ತಿಂಗಳು ಕಾಲ ಹೆತ್ತು ಹೊತ್ತು ಸಾಕಿದಂತಹ ವೈಶಾಲಿಯ ತಾಯಿ ಏನಿದ್ದಾರೆ ಇವರಿಗೆ ಆ ವಿದ್ಯಾರ್ಥಿನಿಯರು ಬುದ್ಧಿ ಮಾತನ್ನ ಹೇಳಿರುವಂಥದ್ದು, ತಾಯ್ತನದ ಕುರಿತು ಅವರು ಪಾಠವನ್ನ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಬಹಳ ಬೇಸರಕ್ಕೆ ಅವರು ಒಳಗಾಗಿದ್ದಾರೆ. ಇವತ್ತಿಗೂ ಕೂಡ ಮಗಳು ವಾಪಸ್ ಬರ್ತಾಳೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಆ ಕುಟುಂಬಸ್ಥರು ಇರುವಂಥದ್ದು. ಹಾಗಾಗಿ ಈಗ ಮಂಗಳೂರು ಪೊಲೀಸರು ಈ ವಿಚಾರದಲ್ಲಿ ಯಾವ ತರ ತನಿಖೆಯನ್ನ ಮುಂದುವರಿಸ್ತಾರೆ, ಕೇರಳ ಪೊಲೀಸರನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಏನು ಬರುತ್ತೆ ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಪುಟ್ಟದೊಂದು ವಿರಾಮ.